ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ಶ್ರಮ ಮರಣದ ದಿನಗಳಲ್ಲಿ ನಾವು ಹೆಚ್ಚು ಯೇಸುವಿನ ತ್ಯಾಗ, ನೋವು, ವೇದನೆ ಮತ್ತು ಮರಣ ಇದೆಲ್ಲದರ ಬಗ್ಗೆ ನಾವು ಯಾವಾಗಲೂ ಏನು ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಆದರೆ ಧ್ಯಾನ ಮಾಡೋದು, ಆಚರಣೆ ಮಾಡೋದು ಒಂದಾದರೆ ಯೇಸುವಿಗೆ ನಿಮ್ಮ ಹೃದಯವನ್ನು ನೀವು ಕೊಡಬೇಕು, ಪರಿವರ್ತನೆ ಆಗಬೇಕು. ಸೊ ಇವತ್ತು ಒಂದು ಪ್ರಶ್ನೆ ನಿಮ್ಮನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವಮಾನದಲ್ಲಿ ಎಂದಾದರೂ ಯಾವುದಾದ್ರೂ ಸನ್ನಿವೇಶಗಳ ಕುರಿತು ಮನೋವ್ಯಥೆ ಪಟ್ಟಿದ್ದೀರಾ? ಮನೋವ್ಯಥೆ ಒಳಗಾಗಿ ಡಿಪ್ರೆಷನ್ ಒಳಗಾಗಿದ್ದೀರಾ? ಇವತ್ತು ಆ ಡಿಪ್ರೆಷನ್, ಮನೋವ್ಯಥೆ ಹೇಗೆ ಅದನ್ನು ಜಯಿಸಬೇಕು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿ ಜಯಿಸಿದ್ರು, ಇದರ ಕುರಿತು ನಾವೇನು ಮಾಡ್ತೇವೆ ಇವತ್ತು ಕಲಿಯೋದಕ್ಕೆ ಹೋಗ್ತೇವೆ. ಅದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂಥ ಸತ್ಯವೇದ ಭಾಗ ಲೂಕ 22:43-44 ಓದಿಕೊಳ್ಳೋಣವಾ? ಪರಲೋಕದಿಂದ ಆಗ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು. ಆತನು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳ ಉಪಾದಿಯಲ್ಲಿತ್ತು. ಈಗ ಗುರುವಾರ ಅದು ಸಾಯಂಕಾಲ ರಾತ್ರಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ತುಂಬಾ ವೀಕ್ ಆಗಿಬಿಡ್ತಾರೆ. ಅವರು 100% ಮನುಷ್ಯರು, 100% ದೇವರು. ಸೊ ವೀಕ್ ಆಗೋದು, ಬಲಹೀನವಾಗೋದು, ಇಂಥ ಒಂದು ಸನ್ನಿವೇಶ, ಸ್ನೇಹಿತನ ದ್ರೋಹಿ ಆಗೋದು, ಮತ್ತೆ ಇದೆಲ್ಲ ಬಂದು ಯೇಸುವಿಗೆ ಒಂದು ಅರ್ಥ ಆಗುತ್ತೆ. ನಮ್ಮ ಜೀವನದಲ್ಲಿ ಯಾರಾದರೂ ಆ ರೀತಿ ಇರೋದಾದ್ರೆ ಯಾರು ಗೊತ್ತು ನನ್ನ ವೇದನೆ ಅಂತ ಅಂದ್ಕೊಳ್ಬೇಡಿ, ಯಾರು ಗೊತ್ತಿಲ್ಲ ಹೋದ್ರೆ ಯೇಸು ಸ್ವಾಮಿ ಗೊತ್ತು. ಸೊ ಇಲ್ಲಿ ಆಗ ಯೇಸುವನ್ನ ಬಲಪಡಿಸಿದ್ದು ದೇವದೂತ. ನೋಡಿದ್ರ, ಯಾರು ನನಗಿಲ್ಲ ಅಂತ ಹೇಳ್ಬೇಡಿ. ಯೇಸು ಸ್ವಾಮಿಗೆ ಯಾರಿದ್ರು? ಯಾರು ಶಿಷ್ಯರು ಇರಲಿಲ್ಲ, ಹತ್ರ ಇದ್ರು, ಅವ್ರು ಬಲಪಡಿಸಿದ್ರು. ಸೊ ಯಾವ ಮನುಷ್ಯರು ನಿಮ್ಗೆ ಏನು ಮಾಡದೆ ಹೋದ್ರು ಡೋಂಟ್ ಫೀಲ್ ಬ್ಯಾಡ್. ಮನುಷ್ಯನೇ ಟೈಮ್ನಲ್ಲಿ ಲುಕ್ ಟು ಗಾಡ್, ದೇವರನ್ನ ನೀವು ನೋಡಿ. ಪರಲೋಕದಿಂದ ದೇವದೂತರು ಬಂದು
ಬಲಪಡಿಸಿದಾಗ ಅಲ್ಲಿ ಯೇಸುಸ್ವಾಮಿ ಮನೋವ್ಯಥೆ ಉಳ್ಳವರಾಗಿದ್ರು ಸಹ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ. ನಾವು ಸಹ ಕೆಲವು ವೇಳೆ ಮನೋವ್ಯಥೆ ಒಳಗಾಗ್ಬಿಟ್ಟು ಬೈಬಲ್ ಬಿಟ್ಬಿಡ್ತೀವಿ, ಪ್ರಾರ್ಥನೆ ಬಿಟ್ಬಿಡ್ತೀವಿ. ಆ ಥರ ಬಿಡಬೇಡಿ. ನಂಗೆ ಗೊತ್ತಿಲ್ಲ ಯಾವ ಸಿಚುವೇಶನ್ನಲ್ಲಿ ಬೇರೆಯವರಿಂದ ನೀವೇನಾದರೂ ಡಿಪ್ರೆಷನ್ಗೆ ಒಳಗಾಗಿದ್ದರೆ, ಮನದಲ್ಲಿ ವೇದನೆ ಗಾಯಗಳಾಗಿದ್ದರೆ ಪ್ರಾರ್ಥನೆ ಬಿಡಬೇಡಿ, ಬೈಬಲ್ ಓದೋದನ್ನು ಬಿಡಬೇಡಿ. ಆಗ ಆತನ ಒಂದು ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಸೊ ವಾಟ್ ಈಸ್ ದ ಮೀನಿಂಗ್? ಬೆವರು ರಕ್ತದ ಹನಿಯೋಪಾದಿಯಲ್ಲಿ ಹೆಂಗಾಗುತ್ತೆ, ಇದ್ರ ಕುರಿತು ನಾವು ಸ್ವಲ್ಪ ಇವತ್ತು ಧ್ಯಾನ ಮಾಡ್ತೀವಿ. ನಿಮ್ಮ ಜೀವಿತದಲ್ಲಿ ಯಾವಾಗಲಾದರೂ ನಿಮಗೆ ಸಹಾಯ ಬೇಕಾದಲ್ಲಿ, ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಇಲ್ಲದೆ ಇದ್ದದ್ದನ್ನು ನೀವು ಅನುಭವಿಸಿದ್ದೀರಾ. ಒಂದು ವೇಳೆ ಅವ್ರು ಹೇಳಿರ್ಬೋದು, ನಾನು ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ, ನಂಬಿಗಸ್ತನಾಗಿರ್ತೀನಿ ಎಂಬುದಾಗಿ ಹೇಳಿದ್ರು ಸಹ ಅವರು ಇವತ್ತು ನಿಮ್ಮ ಜೀವಮಾನದಲ್ಲಿ ಕಾಣದೇ ಇರ್ಬೋದು. ನನ್ನ ಜೀವಮಾನದಲ್ಲಿ ಒಬ್ಬ ಸೇವೆಗೆ ಮುಖ್ಯವಾಗಿ ನಮ್ಮ ಚಿಲ್ಡ್ರನ್ಸ್ ಹೋಮ್ಗೆ ಯೇಸುಸ್ವಾಮಿ ಬರೋವರೆಗೂ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ರಾತ್ರಿ ಹೋಟೆಲ್ನಲ್ಲಿದ್ದಾಗ ದೇವರು ಹೇಳಿದ್ರು ಅಂತ ಹೇಳಿಬಿಟ್ರು. ಕಡೆಗೆ ಅವರು ಒಂದು 5-6 ವರ್ಷ ಹೆಲ್ಪ್ ಮಾಡಿ ಬಿಟ್ಟೇ ಬಿಟ್ರು. ಬಟ್ ನಾನು ಅದನ್ನು ಯೋಚನೆ ಮಾಡಿದೆ, ಯಾಕೆ ಅವರು ಆ ಎಮೋಷನಲ್ ಆಗಿ ಆ ಥರ ಹೇಳಿಬಿಟ್ರು. ಬಟ್ ಅವ್ರು ಕೈ ಬಿಟ್ಟರು, ದೇವರು ಬಿಡಲಿಲ್ಲ. ಸೊ ಈ ಥರ ಎಷ್ಟೋ ಜನ ನಿಮಗೆ ಪ್ರಾಮಿಸ್ ಮಾಡಿ ನಿಮ್ಮ ಜೀವಮಾನದಲ್ಲಿ ಅವ್ರು ನಂಬಿಗಸ್ತರಾಗಿಲ್ಲದೆ ಇರ್ಬೋದು. ಆಗ ನಿಮ್ಗೇನು ಅನಿಸ್ಬೋದು ಯೋಚನೆ ಮಾಡಿ. ಗೆತ್ಸೇಮನೆ ತೋಟದಲ್ಲಿಯೂ ಸಹ ಯೇಸುಸ್ವಾಮಿ ಇದೇ ತರಹದ ಸನ್ನಿವೇಶವನ್ನು ಹಾದೋದ್ರು. ಕ್ರೂಜೆಗೆ ಹಾಕಲ್ಪಡುವ ಹಿಂದಿನ ರಾತ್ರಿಯಲ್ಲಿ ಕರ್ತನ ಭೋಜನವನ್ನ ಯೇಸುಸ್ವಾಮಿ ಶಿಷ್ಯರಿಗೆ ಮೇಲಂತಸ್ತಿನ ಮನೆಯಲ್ಲಿ ಕೊಟ್ಟ ಮೇಲೆ ಯೇಸುಸ್ವಾಮಿ ತನ್ನ ಶಿಷ್ಯರೊಂದಿಗೆ ತೋಟಕ್ಕೆ ಹೋಗ್ತಾರೆ. ಮಾರನೇ ದಿನ ಶಿಲುಬೆ, 3 ದಿನ ಸಮಾಧಿ, ಇವೆಲ್ಲವುಗಳ ಎದುರು ನೋಟ ಯೇಸುಸ್ವಾಮಿಗೆ ಇದ್ರೂ ಸಹ ಯೇಸುಸ್ವಾಮಿ ಆ ಸಮಯದಲ್ಲಿ ಶಕ್ತಿ ಬೇಕು ಎಂಬುದಾಗಿ, ಅದನ್ನು ಜಯಿಸಕ್ಕೆ ಶಕ್ತಿ ಬೇಕೆಂಬುದಾಗಿ ಪ್ರಾರ್ಥನೆಗೋಸ್ಕರವಾಗಿ ತನ್ನ 3 ಶಿಷ್ಯರ ಸಹಾಯವನ್ನು ಬೇಡ್ಕೊಳ್ತಾರೆ. ಅನೇಕ ಸಾರಿ ಶಿಷ್ಯರಿಗೆ ಯೇಸುವಿನ ಸಹಾಯ ಬೇಕಾಗಿತ್ತು, ಈಗ ಯೇಸುವಿಗೆ ಶಿಷ್ಯರ ಸಹಾಯ ಬೇಕು. ಅದೇ ತರ ಪ್ರಿಯರೇ, ಅನೇಕ ವೇಳೆ ನಾವು ಮತ್ತೊಬ್ಬರಿಗೆ ಬಲಪಡಿಸ್ತೀವಿ, ಸಹಾಯ ಮಾಡ್ತೀವಿ. ಆದರೆ ಕೆಲವು ಸಲ ನಮಗೆ ಸಹಾಯ ಬೇಕು, ಕೆಲವು ಸಲ ನಿನಗೆ ಸಹಾಯ ಬೇಕು. ಯಾರಿಗೂ ಸಹಾಯ ಬೇಡ ಎಂಬುದಾಗಿ ಹೇಳ್ಬೇಡಿ. ಹಂಬಲ್ ಯುವರ್ ಸೆಲ್ಫ್. ಲೂಕ 22:44 ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಇತ್ತು. ಇದ್ರ ಕುರಿತು ನಾವು ನೋಡೋಣ. ಏನು ರಕ್ತದ ದೊಡ್ಡ ಹನಿಗಳು? ಆತನ ಬೆವರು. ಈ ವಚನದಲ್ಲಿ ಮನೋವ್ಯಥೆಗೆ ಇಂಗ್ಲಿಷ್ನಲ್ಲಿ ಆಗೋನಿ, ಗ್ರೀಕ್ನಲ್ಲಿ ಆಗೋನಿಡ್ಸೋ ಅಂದ್ರೆ ಬಹು ದೊಡ್ಡ ಹೋರಾಟ ಅಂತ ಅದಕ್ಕೆ ಅರ್ಥ. ಮುಖ್ಯವಾಗಿ ಆಗಿನ ಕಾಲದಲ್ಲಿ ಆಟ ಆಡುವಂತ ಅಥವಾ ಓಡುವಂತವರು ಅಥ್ಲೆಟ್ಸ್ ಇದ್ರಲ್ಲ, ಇವರು ಮಾಡುವಂತ ಪ್ರಯಾಸದ ಹೋರಾಟದ ಕುರಿತೇ ಈ ಮನೋವ್ಯಥೆ ಗ್ರೀಕ್ ಭಾಷೆಯಲ್ಲಿ ಅರ್ಥವನ್ನ ಕೊಡ್ತದೆ. ಅರ್ನೆಸ್ಟ್ಲಿ, ಆಸಕ್ತಿಯಿಂದ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಎಕ್ಟೆನೆಸ್ ಎಂಬುದಾಗಿ ಗ್ರೀಕ್ ಪದ. ಅಂದ್ರೆ ಒಬ್ಬ ಮನುಷ್ಯನು ಬಿದ್ದು ಹೊರಳಾಡುವಂಥದ್ದು ಎಂಬುದಾಗಿ ಇದರ ಅರ್ಥ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನು ತನ್ನ ಹೋರಾಟವನ್ನು ಸಹಿಸುವುದಕ್ಕಾಗುವುದು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ಯೇಸುಸ್ವಾಮಿ ಅಲ್ಲಿ ಎಷ್ಟು ಬಿದ್ದು ಹೊರಲಾಡ್ತಾ ಇದ್ದಾರೆ, ಅಂತ ಹೋರಾಟದಲ್ಲಿ ಯೇಸುಸ್ವಾಮಿ ಇದ್ದಾರೆ. ಬಟ್ ಯಾರು ಸಹಾಯ ಮಾಡಲಿಲ್ಲ. ದೇವದೂತರು ಬಂದು ಸಹಾಯ ಮಾಡ್ತಾರೆ. ನೀವು ಆ ರೀತಿಯ ಸನ್ನಿವೇಶದಲ್ಲಿ ಇದ್ದೀರಾ ಪ್ರಿಯರೇ? ದೇವರು ನಿಮಗೆ ಸಹಾಯ ಮಾಡ್ತಾರೆ. ಬೆವರು ರಕ್ತದ ಹನಿಯೋಪಾದಿಯಲ್ಲಿ, ಇದಕ್ಕೆ ಗ್ರೀಕ್ ಪದ ಇಡ್ರೋಸ್ ಎಂಬುದಾಗಿ ಹೇಳ್ತಾರೆ. ಸ್ವೆಟ್ ಅಂದ್ರೆ ಇಡ್ರೋಸ್, ಡ್ರಾಪ್ಸ್ ತೊಂಬೋಸ್ ಎಂಬುದಾಗಿ ಹೇಳ್ತಾರೆ. ಇವೆರಡಕ್ಕೂ ಮೆಡಿಕಲ್ ಕಂಡೀಷನ್ ಏನಂದ್ರೆ ಬ್ಲಡ್ ಕ್ಲಾಟ್ ಎಂಬುದಾಗಿ ಹೇಳ್ತಾರೆ. ಸೊ ಮೆಡಿಕಲ್ ಕಂಡೀಷನ್ ಕಾಲ್ಡ್ ಹೆಮಟಿಡ್ರೋಸಿಸ್. ಇದು ಡಾಕ್ಟರ್ಗಳಿಗೆ ಅರ್ಥ ಆಗೋದು. ಅಂದ್ರೆ ಒಬ್ಬನು ತನ್ನ ಮೆದುಳಿನಲ್ಲಿ ತನ್ನ ಭಾವನೆಯಲ್ಲಿ ಅನುಭವಿಸುವಂತ ನೋವನ್ನ ಇದು ತೋರಿಸ್ತದೆ. ಈಗ ಒಬ್ಬ ಮನುಷ್ಯ ಯಾವಾಗ ಮನಸ್ಸಿನಲ್ಲಿ ಒಂದು ದೊಡ್ಡ ಭಾವನೆಯಿಂದ ನೋವಿಗೆ ಒಳಗಾಗ್ತಾನೋ ಆಗ ಅವನ ಮೆದುಳು ಇಡೀ ದೇಹಕ್ಕೆ ಸಿಗ್ನಲ್ ಕಳಿಸ್ತದೆ. ಇದರ ಅರ್ಥ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಸಿಗ್ನಲ್ಗಳು ಎಷ್ಟು ಗಟ್ಟಿಯಾಗ್ತದೆ ಎಂಬುದಾಗಿ ನಾವು ನೋಡುವಾಗ ಅದನ್ನು ಅನುಭವಿಸೋದು ಒಬ್ಬ ಮನುಷ್ಯನ ಕಷ್ಟ ಆಗುತ್ತೆ. ಇದರಿಂದ ಅವನ ಚರ್ಮದ ಮೊದಲನೆಯ ಲೇಯರ್ ಬೇರೆ ಆಗ್ತದೆ. ಒಳಗಿನ ಚರ್ಮಕ್ಕೂ ಮೇಲಿನ ಚರ್ಮಕ್ಕೂ ಒಂದು ಖಾಲಿ ಜಾಗ ಉತ್ಪತ್ತಿ ಆಗ್ತದೆ. ಖಾಲಿ ಆದಂತ ಜಾಗದಿಂದ ಈ ರಕ್ತದ ಹನಿಗಳು ಹರಿತದೆ ಎಂಬುದಾಗಿ, ಸುರಿಯುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇಂಥ ಒಂದು ದೊಡ್ಡ ಒತ್ತಡವನ್ನ ಯೇಸುಸ್ವಾಮಿ ಅನುಭವಿಸುವಾಗ ಆತನ ಶಿಷ್ಯರು ಎಲ್ಲಿದ್ದರು? ಅವರು ಆತನ ಜೊತೆ ಇರಲಿಲ್ಲ. ಪ್ರಿಯರೇ,
ನಮ್ಮ ಜೊತೆ ಯಾರೂ ಇಲ್ಲ, ನಾನು ಕಷ್ಟಪಡ್ಬೇಕಾದ್ರೆ ಯಾರೂ ಇಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ, ಸ್ವಾಮಿ ನಿನಗೆ ಹೇಳ್ತಾ ಇದ್ದಾರೆ, ನಾನು ಇದೀನಪ್ಪ ನೋಡು, ನನ್ನ ಶಿಷ್ಯರು ಕೈ ಬಿಟ್ರು, ಆ ನೋವು ನನಗೆ ಗೊತ್ತು. ಕೋಪ ಪಡಬೇಡ, ಯಾರ ಮೇಲೂ ಕೋಪ ಪಡಬೇಡ, ದೇವ್ರನ್ನ ನೋಡು, ಸಿ ಗಾಡ್. ಪ್ರಿಯ ದೇವರ ಮಕ್ಕಳೇ, ಇಂಥ ಒಂದು ಕಷ್ಟವನ್ನ ನೀವು ಅನುಭವಿಸುವಾಗ ನಿಮ್ಮ ಸ್ನೇಹಿತರ ಕುರಿತು ಅವ್ರು ನನ್ನೊಂದಿಗೆ ಇಲ್ಲವೇ ಎಂಬುದಾಗಿ ನೀವು ಪರಿತಪಿಸಿದ್ದೀರಾ? ನಿಮ್ಮ ಕುಟುಂಬದಲ್ಲಿ, ಸಂಬಂಧದಲ್ಲಿ, ಸೇವೆಯಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಇಂಥ ಒಂದು ಭಯ ನಿಮಗೆ ಉಂಟಾಗಿದೆಯಾ? ಪ್ರೆಷರ್ ಕುಕ್ಕರ್ ಹಾಗೆ ಪ್ರತಿದಿನ ಈ ಭಯ ನಿಮ್ಮ ನೋವನ್ನ ಅನುಭವಿಸಿ ಮತ್ತೊಬ್ಬರ ಉದ್ದೇಶ ಏನೆಂಬುದಾಗಿ ನೀವು ಯಾವತ್ತು ಮತ್ತೊಬ್ಬರು ನನಗೇನು ಮಾಡ್ತಾ ಇದ್ದಾರೆ ಎಂಬುದಾಗಿ ಎದುರು ನೋಡ್ತಾ ಇದ್ದೀರಾ? ಇಬ್ರಿಯ 2:18 ಈ ರೀತಿ ಬರೆದಿದೆ, ಯೇಸು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಈ ವರ್ಷ ಇರ್ಬೋದು, ಹೋದ ವರ್ಷ ಇರ್ಬೋದು, ಆಚೆ ವರ್ಷ ಇರ್ಬೋದು, ಆ ನೋವು ಇನ್ನೂ ಇದೆಯಾ ನಿಮಗೆ? ಯಾರಾದ್ರೂ ಕೈ ಬಿಟ್ಬಿಟ್ರಂತ? ನೀನು ಈ ಶೋಧನೆಯಲ್ಲಿ ಇದ್ರೆ ನಿನ್ನನ್ನು ಅವ್ರು ಕೈ ಬಿಡಲ್ಲ. ಸ್ವಾಮಿ ಒಂದು ನೋವನ್ನ ಅನುಭವಿಸಿದ್ರಿಂದ ನಿನ್ನ ನೋವು ಆತನಿಗೆ ಗೊತ್ತುಂಟು. ದಯವಿಟ್ಟು ಬೇಗನೆ ನಿನ್ನ ನೋವನ್ನು ಸ್ವಾಮಿ ಬಳಿ ಹೇಳಿಕೋ, ಆತ ನಿನ್ನ ಪಾಸುಂಡೆಗಳನ್ನು ವಾಸಿ ಮಾಡ್ತಾರೆ. ಹೀಗೆ ಯಾರಿಗಾದ್ರೂ ಮನುಷ್ಯರು ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ ಮತ್ತು ನೋವು ವೇದನೆಯಿಂದ ಹೊರಲಾಡಿ ನಿನಗೆ ಬೆವರು ರಕ್ತದ ಹನಿಯೋಪಾದಿಯಲ್ಲಿ ಬೀಳ್ತಾ ಇದೆಯಾ? ಭಯಪಡಬೇಡ, ಟೇಕ್ ರೆಸ್ಟ್. ದಯವಿಟ್ಟು ಆ ಒಂದು ಭಾರವನ್ನ ದೇವ್ರ ಮೇಲೆ ಹಾಕು, ಖಂಡಿತವಾಗಿ ದೇವರು ನಿನಗೆ ರೆಸ್ಟ್ ಕೊಡ್ತಾರೆ. ಕರ್ತನು ನಿಮ್ಮನ್ನು ಈ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಲ. ಪರಮ ಪ್ರೀತಿಯುಳ್ಳ ತಂದೆ ಆದ್ರೂ ಇವತ್ತು ಯಾರ್ಯಾರು ಡಿಪ್ರೆಷನ್ ಒಳಗಾಗಿದ್ದಾರೋ, ಮೆಂಟಲ್ ಡಿಪ್ರೆಷನ್ ಒಳಗಾಗಿದ್ದಾರೋ, ದ್ರೋಹದ ಒಂದು ವಿಷಯ ಮಾತ್ರವಲ್ಲದೆ ಎಲ್ಲರೂ ನನ್ನನ್ನು ಕೈ ಬಿಟ್ರೆ ಎಂಬುದಾಗಿ ಮತ್ತೊಂದು ನೋವು, ಈ ರೀತಿ ದೇವರೇ ನೋವು ಪಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಕೈ ಬಿಟ್ಟಲ್ಪಟ್ಟಿದ್ರೆ ಅಂಥವ್ರಿಗಾಗಿ ಈಗ ಪ್ರಾರ್ಥನೆ ಮಾಡ್ತೀವಿ. ಅವರು ಆಸ್ಪತ್ರೆಯಲ್ಲಿರ್ಬೋದು, ಮನೆಯಲ್ಲಿರ್ಬೋದು. ಇನ್ ಜೀಸಸ್ ನೇಮ್ ಗಿವ್ ದೆಮ್ ಪೀಸ್. ಯೇಸುವಿನ ನಾಮದಲ್ಲಿ ಅವರಿಗೆ ಈಗಲೇ ಸಮಾಧಾನ ಕೊಡು, ಈಗಲೇ ಬಿಡುಗಡೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವ
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಭಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲ